ಏನು ನಮ್ಮ ಸ್ನೇಹಿತರು ಇವತ್ತೇನು ಪ್ರಜ್ವಲ್ ರೇವಣ್ಣವರ ತೀರ್ಪೇನು ಬಂದಿದೆ, ಅದು ಕಾನೂನಾತ್ಮಕವಾಗಿ ಬಂದಿದೆ. ನನಗೂ ಹೆಚ್ಚು ಮಾಹಿತಿ ಇಲ್ಲ. ಅದನ್ನು ಕಾನೂನಾತ್ಮಕವಾಗಿ ಎಲ್ಲರೂ ಕಾನೂನನ್ನೇ ಗೌರವಿಸಬೇಕು. ಕಾನೂನು ಚೌಕಟ್ಟು ಬಿಟ್ಟು ಬೇರೆ ಏನಿಲ್ಲ. ಅವ್ರಿಗೇನು ಅವಕಾಶ ಇದೆಯೋ ಅದು ನೋಡ್ಕೊಂಡು ನೋಡೋಣ. ಇದನ್ನು ಕಾನೂನನ್ನ ಗೌರವಿಸಬೇಕು, ಎಲ್ಲರೂ ಕಾನೂನಿಗೆ ತಲೆಬಾಗಬೇಕು. ಇವಾಗೇನು ಅವರು ಅಪರಾಧಿ ಅಂತ ಘೋಷಣೆ ಆಗಿರುವಂಥ ಆರೋಪಿ ಅಪರಾಧಿ ಅಂತ ಘೋಷಣೆ ಆಗಿದೆ. ನೋಡುವ ಅವ್ರಿಗೆ ಯಾವ ರೀತಿ ಅವಕಾಶಗಳು ಏನಾಗುತ್ತೆ ಅಂತ ಕಾದು ನೋಡುವ. ಇನ್ನು ಹೆಚ್ಚಿನ ಮಾಹಿತಿಗೆ ಪಡ್ಕೊಂಡಾದ್ಮೇಲೆ ಮಾತಾಡುವಂಥದ್ದಾಗುತ್ತೆ. ಖಂಡಿತ ಇರುತ್ತೆ. ಅದ್ರ ಬಗ್ಗೆ ಯಾರೇ ಶೋಷಣೆಗೆ ಒಳಗಾಗಬಾರ್ದು. ಯಾರೇ ಶೋಷಣೆಗೆ ಒಳಗಾಗುವಂಥದ್ದು ಒಳ್ಳೆ ಸಂದೇಶ ಅಲ್ಲ. ಹಾಗಾಗಿ ಯಾವ ಮಹಿಳೆನೂ ಶೋಷಣೆಗೆ ಒಳಗಾಗ್ದಂಗೆ ನೋಡ್ಕೊಳ್ಳೋಂಥದ್ದು ನಮ್ಮೆಲ್ಲರ ಕರ್ತವ್ಯ. ಈ ದಿಕ್ಕಲ್ಲಿ ನೋಡೋಣ ಏನೇನು ತನಿಖೆ ಇನ್ನೊಂದು ಏನು ವರದಿ ಇದೆ ಕಾದು ನೋಡಿ ಮಾತಾಡೋಣ. ಭಾಳ ಮುಖ್ಯವಾಗಿ ಇವತ್ತೇನು ಅನುಮಾನ ವ್ಯಕ್ತವಾಗಿದೆ, ಏನು ಧರ್ಮಸ್ಥಳ ಪುಣ್ಯ ಸ್ಥಳದಲ್ಲಿ ಈ ರೀತಿ ಏನೊಂದು ಅಸ್ಥಿ ಪಂಜರಗಳು ಸಿಗುತ್ತೆ, ಅಲ್ಲಿ ತುಂಬ ಜನ ಸಮಾಧಿ ಆಗಿದೆ, ಅದು ಪ್ರಶ್ನೆತೀತವಾಗಿದೆ, ಪ್ರಶ್ನೆ ಮಾಡ್ತಿರೋಂಥದ್ದಾಗ್ತಿದೆ. ಈ ಪ್ರಶ್ನೆಗಳಿಗೆ ಉತ್ತರ ತನಿಖೆ ಮೂಲಕನೇ ಸಿಗುವಂಥದ್ದಾಗುತ್ತೆ. ಯಾಕೆಂದರೆ ಯಾವುದೇ ಅನುಮಾನ ಇವತ್ತು ನಮ್ಮ ನಂಬಿಕೆ ಕೇಂದ್ರದ ಮೇಲೆ ನಾವೆಲ್ಲ ಭಾಳಷ್ಟು ನಂಬಿಕೆ ಇಟ್ಕೊಂಡಿರೋಂಥ ಈ ಪುಣ್ಯ ಸ್ಥಳದ ಮೇಲೆ ಏನೇ ಅಪನಂಬಿಕೆ ಇದ್ರೂ ಅದು ದೂರ ಆಗಬೇಕು. ಈಗೇನು ಸರ್ಕಾರ SITನ ಘೋಷಣೆ ಮಾಡಿ ತನಿಖೆಯನ್ನು ಮಾಡ್ತಿದ್ದಾರೆ, ಭಾಳ ವೇಗದಲ್ಲಿ ಮಾಡಲಿ ಅಂತ. ನಾವೇನು ಸುಮ್ಮನೆ ಮಾಡ್ತೀವಿ ಅಂದ್ಬಿಟ್ಟು ವರ್ಷಾನುಗಟ್ಟಲೆ ಸುಮ್ಮನೆ ಕತ್ತಿ ತೂಗಿಸ್ಕೊಂಡು ಕೂತಿರ್ತಾರೆ. ಕತ್ತಿ ತೂಗಿಸ್ಕೊಂಡು ಅದೆಲ್ಲ ಒಂದು ಕಡೆ ಸ್ಪಷ್ಟತೆ ಕಾಣ್ತಿದ್ದಂಗೆ ಒಂದು ಏನು ಆಪಾದನೆ ಮುಕ್ತವಾಗಬೇಕು, ಸತ್ಯತೆ ಆಚೆ ಬರಬೇಕಾಗಿದೆಯೋ ಅದು ಬರಲಿಕ್ಕೆ ಅವಕಾಶ ಕೊಡುವಂಥದ್ದು ಆಗಬೇಕು. ಹಾಗಾಗಿ ತ್ವರಿತವಾಗಿ ಏನೇ ತನಿಖೆ ಆಗ್ತಿದೆ ಆ ತನಿಖೆ ಕಾಲನಿಮಿತ್ತವಾಗಿ ಅಥವಾ ಒಂದು ಮುಂದಿನ 3 ತಿಂಗಳ ಕಾಲದಲ್ಲಿ ಹೆಚ್ಚೇನು ಮಾಡಲಿಕ್ಕಿಲ್ಲ. 3 ತಿಂಗಳ ಕಾಲದಲ್ಲಿ ಪೂರ್ತಿ ತನಿಖೆನಾಗಿ ಏನೇ ವರದಿ ಇದ್ರೂ ಅದನ್ನು ಮಂಡಿಸ್ಲಿ ಅಂತಲೂ ನಾವು ಈ ಸಂದರ್ಭದಲ್ಲಿ ಒತ್ತಾಯವನ್ನು ಮಾಡ್ತೀವಿ. ಇಲ್ಲದೇ ಸುಮ್ಮನೆ ನಮ್ಮ ನಂಬಿಕೆ ಕೇಂದ್ರದ ಮೇಲೆ PFI SFI ಅಂತ ಸಂಸ್ಥೆಗಳು PFI SFI ಅಂತ ಸಂಸ್ಥೆಗಳು ನಮ್ಮ ನಂಬಿಕೆ ಕೇಂದ್ರಗಳ ಮೇಲೆ ಮಾತಾಡಂಗಾಗಿದ್ದಾರೆ. ಅದಕ್ಕೆ ಪೂರಕವಾಗಿ ಕುಮ್ಮಕ್ಕು ಕೊಡುವಂಥ ಕೆಲವರು ಇದ್ದಾರೆ, ಇರಲಿ. ಹಾಗಾಗಿ ಅಗ್ನಿ ಪರೀಕ್ಷೆನ ಎದುರಿಸಲಿಕ್ಕೆ ತಯಾರಿದ್ವಿ. ಏನೇ ಅಗ್ನಿ ಪರೀಕ್ಷೆನ ಎದುರಿಸಿ ಮಾಡಿ ಅಂತಲೂ ಧರ್ಮಸ್ಥಳದ ಧರ್ಮಾಧಿಕಾರಿಗಳ ಪರವಾಗಿ ಅಲ್ಲಿನ ವಕ್ತಾರರುಗಳನ್ನು, ಯಾಕೆಂದರೆ ಇಂಥ ಏನೇ ಸುಳ್ಳು ಸುದ್ದಿ ಇದ್ರೂ ಅದು ಸ್ಪಷ್ಟಗೊಳ್ಳಬೇಕು ಅನ್ನುವಂಥದ್ದಿದೆ. ಇನ್ನೇನು ಹೆಚ್ಚು ಹೇಳೋಕ್ಕೇನಿಲ್ಲ. ಜಲ್ದಿ ತನಿಖೆಯನ್ನು ಮಾಡಿ ಎಲ್ಲ ಸತ್ಯ ಹೊರಗೆ ಬರಲಿ ಅಂತಲೂ ನಾವು ಒತ್ತಾಯವನ್ನು ಮಾಡ್ತೀವಿ. ಅಂದರೆ ನೋಡಿ, ಒಬ್ಬ ವ್ಯಕ್ತಿ ಯೂಟ್ಯೂಬರ್, ಅವನು ಮಾಡೋ ಎಲ್ಲ ಶೈಲಿಗಳು, ಚಿತ್ರ, ಇನ್ನೊಂದು ಮತ್ತೊಂದು ಎಲ್ಲ ನೋಡಿದ್ರೆ ಒಂಥರ ವ್ಯವಸ್ಥಿತವಾಗಿ ಕಂಡಂಗೆ ಕಾಣಲ್ವಾ? ಹಾಗಾಗಿ ಅವ್ರ ಮೇಲೂ ತನಿಖೆ ಆಗಲಿ. ನಾವು ಕೇಳೋದೇನು, ಇವತ್ತಲ್ಲಿ ಅಸ್ಥಿಪಂಜರವನ್ನು ಹುಡುಕಿ ಏನು ಅಲ್ಲಿ ಏನು ಮರ್ಡರ್ ಆಗಿದೆಯಾ, ಎಲ್ಲಿ ಅತ್ಯಾಚಾರ ಆಗಿದೆಯಾ, ಇನ್ನೊಂದು ಮತ್ತೊಂದು ಆಪಾದನೆಗಳೆಲ್ಲವೂ ಕೆಲವರು ಕೊಟ್ಟಿರುವಂಥದ್ದಿದೆ. ಇದನ್ನ ತನಿಖೆ ಮಾಡ್ತಿರೋದು ಮಾಡಲಿ. ಅದೇ ದಾರಿಯಲ್ಲಿ ನಿಜನೋ ಸುಳ್ಳೋ ಗೊತ್ತಿಲ್ಲ, ಆದರೆ ಈ ರೀತಿ ಆಪಾದನೆ ಕೂತ್ಕೊಂಡು ಅವರೇ ಪ್ರಿಜುಡಿಸ್ ಆಗಿ ತಮ್ಮದೇ ಆದಾಗಲೇ ಜಡ್ಜ್ಮೆಂಟ್ ಕೊಡೋರು ಇದ್ದಾರೆ. ಅಲ್ಲಿ ಕೆಲವರು ಜಡ್ಜ್ಮೆಂಟ್ ಕೊಡೋದು, ಸುಳ್ಳು ಪ್ರಚಾರ ಮಾಡೋಂಥದ್ದು, ನಮ್ಮ ನಂಬಿಕೆ ಕೇಂದ್ರಗಳ ಮೇಲೆ ಈ ರೀತಿ ಅಪಪ್ರಚಾರ ಮಾಡುವಂಥ ವ್ಯಕ್ತಿಗಳ ಹಿಂದೆ ಯಾರಿದ್ದಾರೆ, ಇದರ ಕೈವಾಡಗಳೇನು, ಇದು ಸಹ ತನಿಖೆ ಆಗಬೇಕು. ಈ ತನಿಖೆ ಆಗಲಿ ಅಂತಲೂ ಸಹ ನಾವು ಒತ್ತಾಯವನ್ನು ಮಾಡ್ತೀವಿ.